ಹಲೋ ಫ್ರೆಂಡ್ಸ್, ಬರ್ರಿ ಮತ್ತೊಂದು ಟ್ರಾವೆಲ್ ಲಾಗನ್ನು ಸ್ಟಾರ್ಟ್ ಮಾಡೋಣ. ಸೊ ಈ ಸತಿ ನಾನು ಟ್ರಾವೆಲ್ ಮಾಡ್ತೀನಿ ಔಟ್ ಆಫ್ ಸ್ಟೇಟ್. ಸೊ ನಾ ಈಗ ಹೊಂಟೀನಿ ಗೋವಾ ಕಡೆ. ಸೊ ಗೋವಾ ಬಂದುಬಿಟ್ಟು 152 ಕಿಲೋಮೀಟರ್ಸ್ ಇದೆ. ಅಂದರೆ ಧಾರವಾಡದಿಂದ 162 ಕಿಲೋಮೀಟರ್ಸ್ ಇದೆ. ನಾವು ಆಲ್ಮೋಸ್ಟ್ ಆಲ್ 10 ಕಿಲೋಮೀಟರ್ಸನ್ನು ಕವರ್ ಮಾಡಿದ್ವಿ. ಸೊ ಬೆಳಗಿನ ಜಾವ 5 ಗಂಟೆಗೆ ಬಿಟ್ವಿ. ಸೊ ನಿಮಗೆ ಒಂದು 3.5 ಅವರ್ಸ್ ಜರ್ನಿ ಆಗ್ತದೆ ಧಾರವಾಡ ಟು ಗೋವಾ. ಸೊ ನೀವು ಈಸಿಯಾಗಿ ಹೋಗ್ಬೋದು. ಬೈ ಬಸ್ ಕೂಡ ಹೋಗ್ಬೋದು, ಅಥವಾ ಓನ್ ವೆಹಿಕಲ್ಸ್ ತೊಗೊಂಡು ಹೋಗ್ಬೋದು, ಅಥವಾ ಬೈ ಟ್ರೈನ್ ಹೋಗ್ಬೋದು, ಆ್ಯಂಡ್ ಇವನ್ ಬೈ ಫ್ಲೈಟ್ ಕೂಡ ಹೋಗ್ಬೋದು. ಸೊ ನೋಡ್ಬೋದು, ಹೋಗ್ತಾ ನಮಗೆ ಇಲ್ಲೊಂದು ಟೆಂಪಲ್ ಸಿಗ್ತದೆ. ಸೊ ಅಲ್ಲಿಂದ ನಿಮಗೆ ವ್ಯೂ ಎಷ್ಟು ಸುಂದರವಾಗಿ ಕಾಣ್ತದೆ. ಮಾರ್ನಿಂಗ್ ಹೊಂಟ್ರೆ ಭಾಳ ಮಸ್ತದ ಇಲ್ಲಿ ವ್ಯೂ. ಆ್ಯಂಡ್ ನೀವು ನೋಡ್ಬೋದು ಇಲ್ಲೊಂದು ಸ್ವಲ್ಪ ಎಲ್ಲ ಗಿಸ್ಟಿಕನ್ನು ಚೆಲ್ಲಿದ್ರು. ಸೊ ಯಾರಾದರೂ ಟ್ರಾವೆಲ್ ಮಾಡ್ತಿದ್ರೆ ಈ ಥರ ಚೆಲ್ಲಿಕ್ಕೆ ಹೋಗಬೇಡ್ರಿ, ಬಾಟಲ್ ಪ್ಲಾಸ್ಟಿಕ್ ಇನ್ನೆಲ್ಲ. ಸೊ ನೋಡ್ಬೋದು ಇದು ಮತ್ತೊಂದು ಸಲ ಈ ಟೆಂಪಲ್ ಎಷ್ಟು ಸುಂದರವಾಗಿದೆ. ನಿಮಗೆ ಹೋಗುತ್ತೆ ಆಲ್ಮೋಸ್ಟ್ ಆಲ್ ನೀವು ಕರ್ನಾಟಕ ಬೌಂಡ್ರಿ ದಾಟಿದ್ಮೇಲೆ ಒಂದು ಸ್ವಲ್ಪ ಮುಂದೆ ಹೋದ್ಮೇಲೆ ನಿಮಗೆ ಗೋವಾ ಬೌಂಡ್ರಿ ಹತ್ತತ್ರ ನಿಮಗೆ ಈ ಟೆಂಪಲ್ ಸಿಗ್ತದೆ. ಸೊ ಹಾಗೆ ನಾವು ಮತ್ತೆ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ. ಇನ್ನು ಇಲ್ಲಿಂದ ಗೋವಾ ಬಂದುಬಿಟ್ಟು ಇನ್ನೊಂದು 40 to 50 ಕಿಲೋಮೀಟರ್ಸ್ ಅರೌಂಡ್ ಇತ್ತು. ಯಾಕಂದರೆ ಆಲ್ಮೋಸ್ಟ್ ಆಲ್ ನಾವು ಗೋವಾ ನಿಯರ್ ಇದ್ವಿ. ಸೊ ನಿಮಗೆ ಫಸ್ಟ್ ಗೋವಾಕ್ಕೆ ಹೋಗ್ತಾ ಸ್ಟಾರ್ಟಿಂಗ್ ಹತ್ತೋದು ನಿಮಗೆ ಪೋಂಡಾ ಅಂತೆ ಒಂದು ಹಳ್ಳಿ ತಾಲೂಕು ಹತ್ತದ. ಪೋಂಡಾ ತಾಲೂಕಿಂತ ನೀವು ಒಂದು 21 ಕಿಲೋಮೀಟ್ರ್ ಮುಂದೆ ಹೋದರೆ ನಿಮಗೆ ಪ್ರಿಯೋಲ್ ಅಂತ ಒಂದು ಹಳ್ಳಿ ಹತ್ತದ, ಸಣ್ಣ ಹಳ್ಳಿ. ಅಲ್ಲಿ ಮಾಂಗೇಶಿ ದೇವಸ್ಥಾನ ಇದೆ. ಸೊ ನೀವು ಮಾಂಗೇಶಿ ಟೆಂಪಲಿಂದ ಒಂದು 200 ಕಿಲೋಮೀಟ್ರ್ ಹಿಂದೆ ನೀವು ಕಾರನ್ನು ವೆಹಿಕಲ್ನ ಪಾರ್ಕ್ ಮಾಡಬೇಕು. ಅಲ್ಲಿಂದ ನೀವು ಮುಂದೆ ನಡ್ಕೊತ ಬಂದರೆ ನಿಮಗೆ ಇದು ಸುಂದರವಾದ ದೇವಸ್ಥಾನ ಸಿಗ್ತದೆ. ಸೊ ಫ್ಯಾಮ್ಲಿ ಜೊತೆ ಅದು ಹೋದರೆ ನೀವು ಈ ಟೆಂಪಲನ್ನು ನೋಡೋದನ್ನು ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೊ ನಾವು ಗೋವಾ ಅಂದ್ಕೂಡಲೇ ಬರೀ ಸಮುದ್ರ ಎಂಜಾಯ್ಮೆಂಟ್ ಅಂದ್ಕೊತೀವಿ. ಆದರೆ ಇಲ್ಲಿ ದೇವಸ್ಥಾನಗಳು ಕೂಡ ಅದಾವೆ. ಭಾಳ ಸುಂದರವಾದ ದೇವಸ್ಥಾನದ ಇದ್ರ ಕಂಪ್ಲೀಟ್ ವಿಡಿಯೋ ಬೇಕಂದರೆ ನೀವು ಆರ್ ಅಪೂರ್ವ ಅಂತ ನಂದು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಮಿನಿ ವ್ಲಾಗ್ ಗೈಸ್.